ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವತ್ತು ಡೇ 2 ಆಫ್ ಮೈ ವೆರಿ ಇಂಪಾರ್ಟೆಂಟ್ ಡೇ. ಇವತ್ತೇನೇನು ಆಯಿತು ಅಂತ ಹೇಳ್ತೀನಿ. ಬೆಳಗಿಂದ ಇಲ್ಲಿ ವಿಡಿಯೋ ಮಾಡಿಲ್ಲ. ಬೆಳಗ್ಗೆನೇ ಎದ್ದು ಹಾಸ್ಪಿಟ್ಲಿಗೆ ಬಂದು ಮಗುಗೆ ಎಲ್ಲ ಒಂದು ವ್ಯಾಕ್ಸಿನೇಷನ್ಸ್ ಹಾಕಿದ್ದಾರೆ, ಎಲ್ಲ ಕ್ಲಿಯರ್ ಮಾಡಿದೆ. ಮಗು ಎಲ್ಲ ಟೆಸ್ಟ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ಕಿವಿ, ನಾಲಿಗೆ ಎಲ್ಲ ಟೆಸ್ಟ್ ಮಾಡಿದ್ದಾರೆ. ಬ್ಲಡ್ ಟೆಸ್ಟ್ ಇನ್ನೂ ಬ್ಲಡ್ ಟೆಸ್ಟ್ ಬಂದಿಲ್ಲ, ಅದು ಒಂದು ಟೆಸ್ಟ್ ಮಾಡಬೇಕು. ಮತ್ತು ತಾಯಿಗೆ ಎಲ್ಲ ಥರ ಎಲ್ಲನೂ ಹೆಲ್ದಿಯಾಗಿದ್ದಾರೆ. ತಾಯಿ ಮಗು ಇಬ್ಬರು ಹೆಲ್ದಿಯಾಗಿದ್ದಾರೆ. ಮಗುಗೆ ಸ್ವಲ್ಪ ಅಲರ್ಜಿ ಥರ ಆಗಿಬಿಟ್ಟಿದೆ. ಏನಕ್ಕೆ ಅಂದರೆ ಬಟ್ಟೆಯಿಂದ ಅಲರ್ಜಿ ಆಗಿಬಿಟ್ಟಿದೆ. ಅದಕ್ಕೇನೆ ಅದೇನು ದೊಡ್ಡ ತೊಂದರೆ ಇಲ್ಲ. ಒಂದು ಆಯಿಂಟ್ಮೆಂಟ್ ಹೇಳಿದ್ದಾರೆ, ಅದನ್ನ ಹಾಕಿದ್ರೆ ಸರಿ ಹೋಗುತ್ತಂತೆ. ಮತ್ತು ಮಗುಗೆ ಎಲ್ಲ ಥರ ವ್ಯಾಕ್ಸಿನ್ ಇದೆ. ಹೆಪಟೈಟಿಸ್ ಬಿ ಮತ್ತು ಪೋಲಿಯೋ ಅದನ್ನು ಕೊಟ್ಟಿದ್ದಾರೆ. ಇನ್ನೊಂದು ಯಾವುದೋ ವ್ಯಾಕ್ಸಿನ್ ಹೇಳೋದು, ಅದು ಇವತ್ತು ಸಾಯಂಕಾಲ ಅಷ್ಟರಲ್ಲಿ ಕೊಡ್ತಾರಂತೆ. ಮತ್ತು ಬೆಳಗಿಂದ ಓಡಾಡ್ತಾನೆ ಇದ್ದೀನಿ. ತಾಯಿಗೆ ಬೆಚ್ಚಗಿಡಬೇಕು. ಹಾಸ್ಪಿಟ್ಲಲ್ಲಿ ಬೆಳಗಿಂದ ನಾನು ಬಂದಿದ್ದು 11 ಗಂಟೆಗೆ. ಬೆಳಗ್ಗೆನೆ ಒಂದ್ಸತಿ ಮುಖ ತೊಳೆದೆ ಬಂದೋದೆ. ತಿರ್ಗಾ ಬಂದು ಸ್ನಾನ ಮಾಡ್ಕೊಂಡು ತಿರ್ಗಾ ಬಂದಿದ್ದು. ಬೆಳಗಿಂದ ವೀಡಿಯೋ ಬೇರೆ ಮಾಡಿಲ್ಲ ನಾನು. ಇವಾಗ ಮಾಡೋಣ ಅಂದ್ಕೊಂಡು ಫ್ರೀ ಆದ್ನಲ್ಲ, ಮಾಡೋಣ ಹೋಗ್ತಾ ಇದ್ದೀನಿ. ವಾಪಸ್ ಸಾಯಂಕಾಲ ತಿರ್ಗಾ ಬರ್ತೀನಿ. ತಿರ್ಗಾ ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಹೋಗೋಣ. ಇವಾಗ ಹಾಸ್ಪಿಟಲ್ ಅದು ಹೋಗ್ತಾ ಇದ್ದೀನಿ. ಹೆಲ್ಮೆಟ್ ಹಾಕಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ. ಇಲ್ಲೇ ಲೋಕಲಲ್ಲಿ ಇರೋದು, ಅದಕ್ಕೆ ಹೆಲ್ಮೆಟ್ ಹಾಕಿಲ್ಲ. ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಒಳಗೆ ವಿಡಿಯೋ ಶೂಟ್ ಮಾಡಕ್ ಬಿಡಲ್ಲ, ಅದಕ್ಕೆ ವಿಡಿಯೋ ತಗೊಂಡು ಬರ ಚಪ್ಪಲಿ ಆಚೆನೆ ಬಿಟ್ಟೋಗ. ಇವಾಗ ಜಸ್ಟ್ ನಾನು ನಮ್ಮ ವೈಫ್ ನೋಡ್ಕೊಂಡ್ ಒಳಗಿಂದ. ಪಾಪನ ನೋಡ್ಕೊಂಡು ಮಗನ ಅಮ್ಮನ ಮಾತಾಡ್ಸ್ಕೊಂಡ್ ಬಂದೆ. ಇವಾಗ ನಾನು ಒಂದು ವಿಷಯ ಹೇಳಕ್ ಹೋಗ್ತೀನಿ, ಬೆಳಗಿಂದ ಏನೇನಾಯ್ತು ಅಂತ. ಬೆಳಗ್ಗೆನೆ 7 ಗಂಟೆ ಹಂಗೆ ಹಾಸ್ಪಿಟ್ಲಿಗೆ ಡಾಕ್ಟರ್ ಬಂದು ಬ್ಲಡ್ ಟೆಸ್ಟ್ ಮಾಡಿದ್ರು. ಅದಿನ್ನೂ ರಿಸಲ್ಟ್ ಬಂದಿಲ್ಲ. ಮತ್ತೆ ಈಗ ಇಯರ್ ಟೆಸ್ಟು, ಐ ಟೆಸ್ಟು ಎಲ್ಲ ಮಾಡಿದ್ದಾರೆ. ಅದೆಲ್ಲ ಪರ್ಫೆಕ್ಟ್ ಆಗಿದೆ, ಫೈನ್ ಆಗೈತೆ. ಮತ್ತೆ ನೆಕ್ಸ್ಟ್ ಆಮೇಲೆ ಮಗುಗೆ ಒಂದು ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೇನು ಮಾಡಿದ್ದಾರೆ, ಅದು ಕೊಟ್ಟಾದ್ಮೇಲೆ ಸಾಯಂಕಾಲ ಆಮೇಲೆ ತಾಯಿಗೆ ಎಲ್ಲ ಏನೇನು ವ್ಯಾಕ್ಸಿನೇಷನ್ಸ್ ಕೊಡ್ಬೇಕು, ಏನೇನು ಇಂಜೆಕ್ಷನ್ಸ್ ಕೊಡಬೇಕು, ಪ್ರಿಕಾಷನ್ಸ್ ಎಲ್ಲ ನಡೆದಿದೆ. ಈಗ ಮತ್ತೆ ನಿನ್ನೆಯಿಂದ ಊಟ ಕೊಟ್ಟಿರಲಿಲ್ಲ ನನ್ನ ತಾಯಿಗೆ. ಬರೀ ಗ್ಲೂಕೋಸ್ ಎಲ್ಲ ನಡೆಸ್ತಾ ಇದ್ರು. ಬೆಳಗ್ಗೆ ಗಂಜಿ ಕುಡ್ಸಕ್ಕೆ ಹೇಳಿದ್ರು. ಗಿಂಜಿ ಎಲ್ಲ ಕುಡಿಸಿ ಆಮೇಲೆ ಇವಾಗ ಊಟ ಬೇಕಲ್ಲ ತಾಯಿಗೆ. ಊಟ ಅಂದ್ರೆ ಗಂಜಿ ಅಷ್ಟು, ಇನ್ನೇನಿಲ್ಲ. ಇವತ್ತು ನಾಳೆವರೆಗೂ ಗಂಜಿನೇ, ಇನ್ನೇನಿಲ್ಲ. ಅದಾದ್ಮೇಲೆ ತಿರ್ಗಾ ಸಾಯಂಕಾಲ ಆಗ್ತಾ ಮಗುವಿಗೆ ಹಾಲು ಮತ್ತೆ ನಿದ್ದೆ. ಮಗು ಅಂತೂ ನಂತರ ನೈಟ್ ಶಿಫ್ಟ್ ಪರ್ಸನ್ ಆಗಿಬಿಡೈತೆ. ಬೆಳಗ್ಗೆಲ್ಲ ನಿದ್ದೆನೆ, ನೈಟ್ ಫುಲ್ ಎಲ್ರಿಗೂ ಅವಳಿ. ಒಂದು ಮಗು ಅಳಕ್ ಸ್ಟಾರ್ಟ್ ಮಾಡಿದ್ರೆ ಅಕ್ಕಪಕ್ಕ ಇರೋ ಮಗು ಎಲ್ಲಾನು ಅಳಕ್ ಸ್ಟಾರ್ಟ್ ಮಾಡಿದೆ. ಫುಲ್ ಅವಳಿ ಕೊಡ್ತಾ ಇರೋದು. ಅಮ್ಮ ಎಲ್ಲ ನೈಟ್ ಶಿಫ್ಟೇ ಮಾಡ್ತಿರೋದು, ತಾಯಿಯು ನೈಟ್ ಶಿಫ್ಟೇ. ಬೆಳಗ್ಗೆ ಒಳ್ಳೆ ನಿದ್ದೆ. ಇವತ್ತಂತೂ ಹೆವಿ ಅವಳಿ. ಇನ್ನೂ 2-3 ದಿನ ಇದೇ ತರ ಇರ್ತಾನೆ ಡಾಕ್ಟರ್ ಹೇಳಿದ್ರು. ಇದೇ ತರ ಹೋಗ್ತಾ ಸರಿ ಹೋಗುತ್ತೆ. ಮಗು ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ, ಹೆಲ್ದಿ ಆಗಿದೆ. ಎಲ್ಲ ದೇವರ ಆಶೀರ್ವಾದ, ಇಟ್ಸ್ ಗಾಡ್ಸ್ ಗ್ರೇಸ್. ಅದು ಗ್ಯಾಪಲ್ಲಿ ಮಗುಗೆ 2 ಅವರ್ಗು ಮಗುಗೆ ಹಾಲು ಕುಡಿಸ್ತಾ ಇರಬೇಕು. ಮತ್ತು ಮಗುಗೆ ಏನು ಅದು ಇನ್ನೇನು, ಅದು ಬಿಟ್ಟು ಇನ್ನೇನು ಕುಡಿಸ್ಬಾರ್ದು. ತಾಯಿ ಹಾಲು ಮತ್ತೆ ಇನ್ನೇನು ಕುಡಿಸ್ಬಾರ್ದು. ಇಂಪಾರ್ಟೆಂಟು ಅದು ಬಿಟ್ಟು ಇನ್ನೇನು ಮಾಡಬಾರ್ದು. ಮತ್ತೆ ತಾಯಿ ಸ್ಕಿನ್ ಸ್ಪಷ್ಟ ಮಾಡಿಸ್ಬೇಕು, ಅದು ಬಿಟ್ಟು ಇನ್ನೇನು ಮಾಡಿಸ್ಬಾರ್ದು. ಯಾರಿಗೂ ಜಾಸ್ತಿ ಎತ್ತಗೂ ಕೊಡಬಾರ್ದು. ಯಾರೇ ಬಂದು ನೋಡೋದನ್ನು ಬಂದು ನೋಡ್ಕೊಂಡು ಹೋಗ್ಬೇಕಷ್ಟೇ. ಯಾರು ಮುಟ್ಟಕ್ಕೂ ಕೊಡಬಾರ್ದು. ಯಾರು ಮುಟ್ಟಕ್ಕೆ ಪ್ರಯತ್ನ ಪಟ್ಟು ಸ್ಯಾನಿಟೈಸರ್ ಕೊಡ್ಬೇಕು ಕೈಗೆ ಅಂಥದ್ದು ಮಾಡಿ. ನಾನು ಮೊದಲನೇ ತಂದೇನೆ. ನಾನು ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ನಿಮಗೂ ಅಷ್ಟೇ. ನೀವು ತಿಳ್ಕೊಳ್ಳಿ. ನೀವು ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಳ್ಳಿ. ಇದು ಬಿಟ್ಟು ಏನು ತಪ್ಪು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ತುಂಬಾ ಸೆನ್ಸಿಟಿವ್ ಇರ್ತಾರೆ ಅವ್ರು. ಇವಾಗೇನೆ ಈ ಪ್ರಪಂಚಕ್ಕೆ, ಈ ಎನ್ವಿರಾನ್ಮೆಂಟ್ಗೆ ಹೊಸದಾಗಿ ಬಂದಿರ್ತಾರೆ. ಅವ್ರು ಸೆಟ್ ಆಗ್ಬೇಕು. ನೀವು ತಲೆ ತರ ಏನೋ ಒಂದು ಅದಕ್ಕೊಂದು ಮಾಡಬಹುದು. ದೊಡ್ಡವನ ಜೊತೆಗೆ ಇಟ್ಕೊಳ್ಳಿ. ದೊಡ್ಡವ್ರ ಜೊತೆ ಇದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಬರ್ತಾ ಇವಾಗ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ, ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾ ಕ್ಲೈಮೇಟ್ ಚೇಂಜ್ ಆಗ್ತಾ ಮಗುನು ಅದು ಕ್ಲೈಮೇಟ್ಗೆ ಸೆಟ್ ಆಗ್ಬೇಕು. ಈ ತರ ಎಲ್ಲ ಆಗ್ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇ. ಇದ್ರಲ್ಲಿ ಏನೇ ತಪ್ಪಾಗಿದ್ದು ಪ್ಲೀಸ್ ನನಗೆ ಒಂದು ಕಮೆಂಟ್ ಮುಖ ತಿಳಿಸಿ. ನಾನು ತಿಳ್ಕೊಂತೀನಿ. ನಿಮ್ಗೇನೋ ಇನ್ನೂ ಜಾಸ್ತಿ ಗೊತ್ತಿರೋ ತಿಳಿಸಿ. ನಾನು ತಿಳ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ಡೇ 2 ಆಫ್ ಬೀಯಿಂಗ್ ಅ ಫಾದರ್. ನನಗೂ ಒಂಥರ ಇನ್ನೂ ಎಕ್ಸೈಟ್ಮೆಂಟು, ಇನ್ನೂ ತಿಳ್ಕೊಳ್ಳೋ ಒಂದು ಎಕ್ಸೈಟ್ಮೆಂಟು. ಇದೊಂಥರ ಪ್ರಪಂಚನೇ, ಇನ್ನೂ ರೆಸ್ಪಾನ್ಸಿಬಿಲಿಟೀಸು, ಒಂಥರ ಖುಷಿ. ಇನ್ನೂ ಜಾಸ್ತಿ ಮಾಡಬೇಕು ನನ್ನ ಲೈಫಲ್ಲಿ. ಇನ್ನೂ ಜಾಸ್ತಿ ಅಚೀವ್ ಮಾಡಬೇಕಂತ ನನಗೊಂದು ಇನ್ನೂ ಒಂದು ಹುಮ್ಮಸ್ಸು. ಇದೇ ಥರ ಬರ್ತಿಲ್ಲಿ. ಯಾರಿಗಾದ್ರು ನನಗೆ ಏನಾದರೂ ಹೇಳ್ಬೇಕು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಡೇ 2 ಆಫ್ ಎಂಡ್. ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ. ಈ ಚಾನಲ್ನ ಲೋಕಲ್ ಪಬ್ಲಿಕ್ ಟ್ರಾವೆಲ್, ಇದೇ ಥರ ಇನ್ನೊಂದು ಚಾನಲ್ ಇದೆ, JAJN_POV, ಅದು ಎಜುಕೇಶನಲ್ ಚಾನಲ್. ಅದನ್ನು ಮರೆಯಕ್ಕೆ ಹೋಗ್ಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ.